ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಯಿಸಿದೋ ನೀನು ಮಾಡೋದು ಒಂದೊಂದಲ್ಲ ಕಲ. ಇದನ್ನೆಲ್ಲ ಬೇಕು ಅಂತ ಮಾಡ್ತೀಯೋ ಬೇಡ ಅಂತ ಮಾಡ್ತೀಯೋ ನನಗಂತೂ ಗೊತ್ತಾಯ್ತಲ್ಲ ಕಣಪ್ಪ. ಆದರೆ ನೀನು ಮಾಡೋ ಅವಾಂತರದಿಂದ ಅಪ್ಪಯ್ಯ ನಾನು ಒದ್ದಾಡಂಗಾಗ್ಬಿಟ್ಟದೆ. ಯಾಕಣ ಹಿಂಗೆಲ್ಲ ಮಾತಾಡ್ತಿದ್ಯಾ? ಈಗ ನನಗೇನು ಮಾಡಿದೆ? ಇನ್ನೇನು ಆಗಬೇಕು? ದೊಡ್ಡ ತ್ಯಾಗಮಯ್ಯ ಹಂಗೆ ಪೊಲೀಸಿಗೆ ಸರೆಂಡರ್ ಆಗಕ್ಕೆ ಹೋಗ್ಬಿಟ್ಟಿದ್ಯಾ? ಹೋಗೋನೋದೆ ಒಬ್ಬನೇ ಹೋಗಿದ್ಯಾ? ಭಾವನವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗಿದ್ಯಾ? ಏನೋ ಭಾವನವರು ನಂತ ಬೆಳೆದ್ರು ಸರಿ ಹೋಯ್ತು, ನಾನು ಬಂದು ಎಲ್ಲ ಬ್ಯಾಲೆನ್ಸ್ ಮಾಡಿದೆ. ಇಲ್ಲ ಅಂದಿದ್ರೆ ಪರಿಸ್ಥಿತಿ ಏನಾಯ್ತಿತ್ತು ಅಂತ ಯೋಚನೆ ಮಾಡಿದ್ಯಲ್ಲ. ಈಗ ಅದಕ್ಕೂ ಇದಕ್ಕೂ ಏನಣ್ಣ ಸಂಬಂಧ? ಏಯ್ ದೊಡ್ಡನಂಗೆ ಮಾತಾಡ್ಬಿಡಕ್ಕಲ್ಲ, ಸಂಬಂಧ ಅದೇ. ಈ ಕೇಸ್ ಮೇಲೆ ತುಂಬ ಜನರು ಕಣ್ಣದೆ, ಅವರೆಲ್ಲ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನೀನು ಅಲ್ಲೋಗಿ ರಂಪ ಮಾಡಿದ್ರೆ ಈ ಕೇಸ್ ಏನೋ ಆಯ್ತಾ ಅದೇ ಅನ್ಕೋತಾರೆ. ಆಮೇಲೆ ಇದಕ್ಕಿದ್ದಂಗೆ ಸೈಲೆಂಟ್ ಆಗಿಬಿಟ್ರೆ ಓ ಇಲ್ಲೇನೋ ನಡೀತದೆ ಅಂತ ಅನುಮಾನ ಬರೋದಿಲ್ವೇ? ಇದರಲ್ಲಿ ಅನುಮಾನ ಬರೋದಕ್ಕೆ ಏನಿದೆ ಅಣ್ಣ? ಏನೋ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೋಗ್ಬಾರ್ದು ಅಂತ ಹೋಗಿ ಸರೆಂಡರ್ ಆಗಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ನೀನು ಬಂದು ಎಲ್ಲ ಹೇಳಿದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ ತಾನೆ. ಈಗಲೂ ಮೇಡಮ್ ಅವರು ನೋಡಿದ್ರೆ ನನ್ನ ಮನ್ಸಿಗೆ ನೋವಾಯ್ತಿದೆ ಕಣ. ತಪ್ಪಿತಸ್ಥನ ಕಣ್ಣೆದ್ರಿಗೆ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇರೋದನ್ನ ನನ್ನಿಂದ ನೋಡೋಕ್ಕಾಯ್ತಲ್ಲ ಕಣ. ಅದಕ್ಕೆ ಹಿಂಗೆಲ್ಲ ಮಾಡಿದೆ. ಲೇ ದಡ್ಡ, ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡ್ಲಾ. ನೀನು ಮನಸ್ಥಿತಿ ಪಶ್ಚಾತ್ತಾಪ ಅದು ಇದು ಅಂತ ಕೂತ್ಕೊಂಡ್ರೆ ಮನೆ ಮರುವಾಯ್ದ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯಲ್ಲ. ಲೇ ಅಪ್ಪಯ್ಯ ನಿನ್ನ ಮೇಲೆ ಪ್ರಾಣನೇ ಮಡಿಕೊಂಡವ್ರಕ್ಕಲ್ಲ. ನೋಡ್ಲಾ, ನೀನು ಈ ಆಕ್ಸಿಡೆಂಟ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅಂದಮೇಲೆ ನಿಂದೇನು ತಪ್ಪಿಲ್ಲ ಕಲ. ಇದೆಲ್ಲ ಆಗಿರೋದು ಆಕಸ್ಮಿಕವಾಗಿ ಅಷ್ಟೇಯ. ನೋಡು, ನೀನು ಭಾವನವ್ರ ಜೊತೆ ಚೆನ್ನಾಗಿರೋ. ನಿನಗೆ ಭಾವನ ಎಷ್ಟು ಮುಖ್ಯನೋ ಹಂಗೆ ನನಗೂ ನನ್ನ ಮನೆಯವ್ರಂದ್ರೆ ಅಷ್ಟೇ ಮುಖ್ಯ, ಅಷ್ಟೇ ತಿಳ್ಕೊ. ಅಲ್ಲ ಈಗ ಏನಾಯ್ತಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ಲೇ ಸಿದ್ದೇಗೌಡ, ನೀನು ಸ್ಟೇಷನ್ಗೆ ಹೋಗಿ ಬಂದಮೇಲೆ ಆ SP ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗೋದಂತೆ ಕಲ. ಅವರು ಈ ಕೇಸ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಅವ್ರನ್ನ ಬೇರೆ ಊರಿಗೆ ಎತ್ತಂಗಡಿ ಮಾಡಿ ಅಂತ ಈ ಮುನ್ಸ್ವಾಮಿನುವೆ ಈ ಸೌಪರ್ಣಿಕನು ಪ್ರೆಷರ್ ಹಾಕಿಸ್ತಾವ್ರಂತೆ. ಏನಾದರೂ ಅವನು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರೆ ನಾವು ಇಷ್ಟು ದಿನ ಮಾಡಿರೋದೆಲ್ಲ ಒಳ್ಳೆ ಹುಣ್ಸೆಣ್ಣು ತೆದಂಗೆ ಆಗೋಯ್ತದೆ ಕಲ. ಲೇ ಅವನು ಇಲ್ಲಿ ತನಕ ನಮ್ಗೆ ಎಷ್ಟು ಸಪೋರ್ಟ್ ಮಾಡೋವನೇ ಗೊತ್ತೇನಲ್ಲ. ಅವ್ನು ನಿಂಗೆ ಸಪೋರ್ಟ್ ಮಾಡಿರೋದ್ರಿಂದನೇ ನೀನು ಇವತ್ತು ಇಲ್ಲಿ ಇನ್ನೂ ಆರಾಮಾಗಿ ಆಚೆ ಇದೆಯೇ. ಅಷ್ಟು ಸಪೋರ್ಟ್ ಮಾಡಿರೋನ್ಗೆ ನಾವು ಸಪೋರ್ಟ್ ಮಾಡ್ಬೇಕಲ್ವೇನಲ್ಲ ಸಿದ್ದೇಗೌಡ? ಅರ್ಥ ಮಾಡ್ಕಲ್ಲ. ನೋಡು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನು ಅಷ್ಟು ದಿನ ತಪ್ಪಗಿದ್ಬಿಡು ಅಷ್ಟೇ. ನನಗೂ ಅರ್ಥ ಆಯ್ತದೆ ಕಣ. ಆದರೆ ನಾನು ಏನು ಮಾಡಿದೆ? ನನಗೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಒಂದು ಕಡೆ ನೋಡಿದ್ರೆ ಅಪ್ಪಾಜಿ ನನ್ನ ಉಳಿಸ್ಕೊಳಕ್ಕೆ ನೋಡ್ತವ್ರೆ, ಇನ್ನೊಂದು ಕಡೆ ಭಾವನವರು ನ್ಯಾಯ ಸಿಗಬೇಕು ಅಂತ ಓಡಾಡ್ತವ್ರೆ. ಇದೆರಡರ ಮಧ್ಯೆ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತವನೆ ಕಣ. ಲೈ ಸಿದ್ದು, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಯ್ತದೆ ಕಲ. ನೋಡು, ನೀನು ಇದ್ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಇದನ್ನೆಲ್ಲ ನೋಡ್ಕೊಳಕ್ಕೆ ನಾನಿಲ್ವೇ? ನಾನೆಲ್ಲನೂ ನೋಡ್ಕೋತೀನಿ ಕಲ. ನೀನು ಭಾವನವ್ರ ಜೊತೆ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡು. ನಾನಿರೋ ಗಂಟ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ ಕಲ. ಈ ಮರಿಗೌಡ ಯಾವತ್ತೂ ನಿನ್ನ ಬೆನ್ನೆಲುಬಾಗಿ ಇದ್ದೇ ಇರ್ತಾನೆ. ನೀನು ಖುಷಿಯಾಗಿರು ಅಷ್ಟೇ. ಹೇಳು ನೀಲು. ಹಾಯ್ ಸೌಪಿ, ಹೇಗಿದ್ಯಾ? ಐ ಆಮ್ ಫೈನ್ ಕಣೆ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೆ. ಮತ್ತೆ ಏನೇ ಮನೆ ಕಡೆ ಬರಲೇ ಇಲ್ಲ, ಫೋನು ಮಾಡ್ತಾ ಇಲ್ಲ ಇತ್ತೀಚೆಗೆ? ಮುಂಚೆ ಆದರೆ ಬಿಸ್ನೆಸ್ ವಿಷಯ ಮಾತಾಡೋದಿತ್ತು, ಅದಕ್ಕೆ ಅವಾಗ ಬರ್ತಾ ಇದ್ದೆ. ಆಮೇಲೆ ಎಲೆಕ್ಷನ್ ಬ್ಯುಸಿ, ಮಂತ್ರಿ ಮಂಡಲ ರಚನೆ, ಇದರಲ್ಲೇ ಟೈಮ್ ಹೊಟ್ಟೋಯ್ತು, ಬರೋದಕ್ಕೆ ಆಗಲೇ ಇಲ್ಲ ಕಣೆ. ಸುಮ್ಮನೆ ಪದೇ ಬಂದು ನನಗೆ ತೊಂದರೆ ಕೊಡೋದು ಇಷ್ಟ ಇರಲಿಲ್ಲ, ಅದಕ್ಕೆ ಬರೋದಕ್ಕೆ ಹೋಗಲಿಲ್ಲ. ಓ, ಹಾಗಾದರೆ ಇದು ಆ್ಯಕ್ಚುಯಲ್ ವಿಚಾರ ಇರೋದು. ಈ ನನ್ನ ಗಂಡ ನನ್ನ ಹತ್ರನೇ ಬಿಸ್ನೆಸ್ ವಿಚಾರ ಮಾತಾಡಬೇಕು, ಅದಕ್ಕೆ ಕರ್ಸು ಅಂತ ಸುಳ್ಳು ಬೇರೆ ಹೇಳ್ತಾರೆ. ಸುಳ್ಳನ್ನ ಇದೇ ರೀಸನ್ ಇಟ್ಕೊಂಡು ಇವಳನ್ನ ಹೇಗಾದರೂ ಮಾಡಿ ಇಲ್ಲಿ ಬರೋ ಹಾಗೆ ಮಾಡಬೇಕು. ಆಗ ಎಲ್ಲ ಗೊತ್ತಾಗುತ್ತೆ. ಅಂದಾಗೆ ಏನು ವಿಷಯ? ನನ್ನ ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ? ಏನಿಲ್ಲ ಕಣೆ, ನಮ್ಮ ಮಾವ ಏನೋ ಅದು SP ಬಗ್ಗೆ ಸೌಪರ್ಣಿಕಾ ಹತ್ರ ಮಾತಾಡಬೇಕು ಅಂತಲೂ ಹೇಳ್ತಾ ಇದ್ರು.
ಏನೇ ಆ ವಿಷಯ? ಓ SP ವಿಷಯನಾ? ನಿನಗೆ ಗೊತ್ತಿದೆ ಅಲ್ವೇನೆ, ನಮ್ಮ ಅಣ್ಣ ಅಮ್ಮನ ಆಕ್ಸಿಡೆಂಟ್ ಕೇಸ್ ಈಗ ಕಂಪ್ಲೇಂಟ್ ಆಗಿರೋದು. ಆ SP ಆ ವಿಷಯವಾಗಿ ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ಕಣೆ. ಈ ಕೇಸ್ ಒಂಚೂರು ಮೂವೇ ಆಗ್ತಿಲ್ಲ. ನಾವೇನಾದ್ರೂ ಸ್ಟೇಷನ್ ಹತ್ರ ಹೋದ್ರೆ ಎನ್ಕ್ವೈರಿ ಮಾಡ್ತಿದೀವಿ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ನಮ್ಮನ್ನು ಯಾವಾಗಲೂ ಮನೆಗೆ ಸಾಗಾಗ್ತಾ ಇದ್ದಾರೆ. ಅದಕ್ಕೆ ಆ SP ಜಾಗಕ್ಕೆ ಒಳ್ಳೆ ಖಡಕ್ ಆಫೀಸರ್ನ ಪೋಸ್ಟಿಂಗ್ ಮಾಡಿ ಅಂತ ಹೇಳಿ ಮುನಿಸ್ವಾಮಿ ಅವ್ರ ಹತ್ರ ಮಾತಾಡಿದೆ. ಅಯ್ಯೋ ಸೋಪಿ, ಹೋಗಿ ಹೋಗಿ ಆ ಮುನ್ಸ್ವಾಮಿ ಹತ್ರ ಯಾಕೆ ಹೇಳಕ್ ಹೋಗಿದ್ದೆ? ನಿನ್ ಫ್ರೆಂಡ್ ನಾನೇ ಇರ್ಲಿಲ್ವಾ? ನಮ್ಮನೆಗೆ ಬರ್ಬೋದಿತ್ತಲ್ಲ. ಅದು ಹಾಗಲ್ವೇ ನೀಲು. ಈ ಕೇಸಲ್ಲಿ ಭಾವನಾನು ಇನ್ವಾಲ್ವ್ ಆಗಿದ್ದಾಳಲ್ವಾ, ಅದಕ್ಕೆ ನೀವ್ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ವೇನೋ ಅಂತ ನಾನು ಈ ರೀತಿ ಡಿಸಿಷನ್ ತಗೊಂಡೆ ಅಷ್ಟೆ. ಸೋಪಿ, ಆ ಥರ ಎಲ್ಲ ಏನೂ ಇಲ್ಲ ಕಣೆ. ಪಾಪ ನಮ್ಮ ಮಾವ ಖುದ್ದಾಗ ಅವರೇ ಹೇಳಿದ್ರು, ನೋಡಮ್ಮ ನಿನ್ನ ಫ್ರೆಂಡು ಸೌಪರ್ಣಿಕಾನ ಬರಕ್ಕೆ ಹೇಳು, SP ಬಗ್ಗೆ ಮಾತಾಡಬೇಕು ಅಂತ. ಸೊ ಇವಾಗ ನೀನೊಂದು ಕೆಲಸ ಮಾಡು, ನೀನು ಆದಷ್ಟು ಬೇಗ ಇಲ್ಲಿಗೆ ಬಂದ್ಬಿಡು. ಅಲ್ವೇ ಸೋಪಿ, ಆ ಮುನ್ಸ್ವಾಮಿ ಹತ್ರ ಮೊದಲೇ ಅಧಿಕಾರ ಇಲ್ಲ. ಆ ಅಪ್ಪನ ಹತ್ರ ಹೋಗಿ ನೀನೇನೇ ಮಾಡ್ತೀಯಾ? ಅವ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಅದ್ರ ಬದಲು ನಮ್ಮ ಮಾವನ ಹತ್ರ ಬಂದರೆ ನಿನಗೆಲ್ಲ ಥರನೂ ಸಹಾಯ ಮಾಡ್ತಾರೆ. ಆಮೇಲೆ ನಿಂದದೊಂದು ಪ್ರಾಜೆಕ್ಟ್ ಇದೆ, ಅದು ಮೂವೇ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲ, ಒಂದೇ ಬಾಣದಲ್ಲಿ 2 ಹಕ್ಕಿ ಹೊಡಿಬೋದು. ಇದನ್ನ ಮಾತಾಡೋದ್ರ ಜೊತೆಗೆ ನಿನ್ನ ಪ್ರಾಜೆಕ್ಟ್ ಬಗ್ಗೆನೂ ಮಾತಾಡ್ಬೋದಲ್ವಾ? ಹೌದಲ್ವ ನೀನು ಹೇಳ್ತಿರೋದು ಸರಿಯಾಗೇ ಇದೆ. ಸರಿ, ನಾನು ಅಲ್ಲಿಗೆ ಬಂದು ಎಲ್ಲ ಮಾತಾಡ್ತೀನಿ. ಸರಿ ಕಣೆ, ವೆಯ್ಟ್ ಮಾಡ್ತಾ ಇರ್ತೀನಿ. ಬಾ ಆಯ್ತಾ? ಸರಿ ಕಣೆ, ಬಾಯ್. ಬಾಯ್. ಶ್ರೀನಿವಾಸ್ ಅವರೇ, ನಿಮ್ಮ ತಾಯಿಯವರು ಸ್ವಲ್ಪನೇ ಚೇತರಿಸ್ಕೊಳ್ತಾ ಇದ್ದಾರೆ, ಹಾಗಾಗಿ ಮಾತಾಡಿಸ್ತಾ ಇರಿ. ಹಾಗಂತ ಅವ್ರ ಮೇಲೆ ಪ್ರೆಷರ್ ಹಾಕೋಕೆ ಹೋಗ್ಬೇಡಿ. ಸರಿ ಡಾಕ್ಟ್ರೆ, ನಾವ್ ಯಾರಾದ್ರೂ ಒಬ್ರು ಅವ್ರ ಜೊತೆ ಅಲ್ಲೇ ಇದ್ದು ನೋಡ್ಕೋತೀವಿ. ಅವರು ಇದೇ ರೀತಿ ನಿದ್ರೆ ಮಂಪ್ರಲ್ಲಿ ಏನೇ ಮಾತಾಡಿದ್ರು ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ. ಐ ಮೀನ್, ಈಗ ಜಯಂತ್ ಅಂತ ಹೆಸರು ಕರೆದಾಗ ಅವ್ರ ಜೊತೆ ಮಾತಾಡಿಸಿ. ಹಾಗಂತ ಫೋರ್ಸಬಲಿ ಅಲ್ಲ, ಜಸ್ಟ್ ಅವ್ರ ಮಾತಿಗೆ ಆನ್ಸರ್ ಮಾಡಿ ಅಷ್ಟೇ. ಅದರಿಂದ ನಿಮ್ಮ ತಾಯಿಯವ್ರಿಗೆ ಹಿಂಸೆ ಆಗಬಾರ್ದು, ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಸರಿ ಡಾಕ್ಟ್ರೆ, ನೀವು ಹೇಳ್ದಾಗೆ ಮಾಡ್ತೀವಿ. ಸರಿ, ನಾನೇನು ಬರ್ತೀನಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಲ್ ಮಾಡಿ. ಡಾಕ್ಟರ್, ನಿಮ್ಮದು ಕನ್ಸಲ್ಟೇಷನ್ ಫೀಸು ಎಷ್ಟು ಅಂದರೆ? ನಾನು ಕೊಡ್ತೀನಪ್ಪ. ಅಲ್ಲ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಸರಿ, ಬರ್ತೀನಿ. ಹೋಗ್ ಬನ್ನಿ ರೀ. ಎಂತ ಸಿಹಿ ಸುದ್ದಿ ಅಲ್ವೇನ್ರಿ? ಅಂತೂ ಇಂತೂ ಇಷ್ಟು ದಿನ ಆದ್ಮೇಲೆ ಅತ್ತೆ ಮಾತಾಡಿದ್ರಲ್ಲ, ಅಷ್ಟೇ ಸಾಕು. ಮಾವ, ಅತ್ತೆ, ನನಗಂತೂ ತುಂಬ ಖುಷಿ ಆಗ್ತಿದೆ. ಅಜ್ಜಿ ಮತ್ತೆ ಮೊದಲಿನ ಥರನೇ ಆಗ್ಬಿಟ್ರೆ ಅಷ್ಟೇ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.